ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಬಾಬು, ಫಸ್ಟ್ ಟೈಮ್ ಇವನ್ನ ಡೈರೆಕ್ಟ್ ಮಾಡಿದಂಥ ಬಾಬು ನನ್ನ ಸಿನಿಮಾ ಇಂಡಸ್ಟ್ರಿಗೆ ಡೈರೆಕ್ಟ್ ಆಗಿ ಪರಿಚಯ ಮಾಡಿಕೊಟ್ಟಂತ ಡೈಲಾಗ್ ರೈಟರ್ ಆಗಿದ್ದಾಗ ತರಲೆ ನನ್ನ ಮಗ ಜಗ್ಗೇಶ್ವರ್ ಮಾಡಿರೋಂಥ ಸಿನಿಮಾ, ಅದಕ್ಕೆ ಪ್ರೊಡ್ಯೂಸ್ ಮಾಡಿದ್ರು ಇವರು. ಆ ಪಿಕ್ಚರ್ ನನ್ನ ಫಸ್ಟ್ ಡೈರೆಕ್ಟರ್ ಆಗಿ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ನಿಮಗೆಲ್ಲ ಬಂದು ತುಂಬ ಸಿನಿಮಾ ಡೈರೆಕ್ಟ್ ಮಾಡಿದೆ. ಆಮೇಲೆ ಇನ್ನೊಂದು ಕೆಲವು ವಿಷಯಗಳು ಹೇಳ್ತೀನಿ ಅಷ್ಟೇ. ವಿಷ್ಣು ಸರ್ ಅಂತ ಒಂದು ಗ್ಲಿಮ್ಸ್ಗಳು ಬರುತ್ತೆ, ಅದನ್ನ ಹೇಳ್ತೀನಿ. ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು ವಿಷ್ಣು ಸರ್ ಸಿನಿಮಾ, ಅದನ್ನ ಆಧಾರ ಮಾಡಿ. ನಾನಿನ್ನ ಚಿಕ್ಕ ಹುಡುಗ, ಅದು ಹೆಂಗೆ ಜ್ಞಾಪಕ ಐತೆ ಅಂದ್ರೆ, ನಮ್ಮಮ್ಮ ಇನ್ನೊಂದು ಸಿನಿಮಾ ಕರ್ಕೊಂಡು ಹೋಗಿದ್ರು ವಿಷ್ಣು ಸರ್ ಸಿನಿಮಾಗೆ. ಅಲ್ಲಿ ನಾನು ಥಿಯೇಟ್ರಲ್ಲಿ ಅಮ್ಮ ಅಮ್ಮ ರಾಮಾಚಾರಿ ರಾಮಾಚಾರಿ ಅಂತ ಹೋಗ್ತಾ ಇದ್ದಂತೆ. ಅಂದ್ರೆ ನಾನು ಅವಾಗ ಗೊತ್ತಾಯ್ತು ನನ್ನ ಫಸ್ಟ್ ಸಿನಿಮಾ ರಾಮಾಚಾರಿ ವಿಷ್ಣು ಸರ್ ನೋಡಿರೋದು ಅಂತ. ನೋಡಿ, ಅದೇನೋ ಗೊತ್ತಿಲ್ಲದೇನೋ ಅವರ ಬರ್ತ್ಡೇನೂ ಹಂಚ್ಕೊಂಡಿದ್ದೀನಿ. ನಾನು ಹುಟ್ಟಿದ್ದು ಸೆಪ್ಟೆಂಬರ್ 18. ಯಾವಾಗ ಬರ್ತ್ಡೇ ಮಾಡ್ಬೇಕಾದ್ರೆ ನಾನು ಅವ್ರಿಗೆ ಸಿಕ್ಕಿದಾಗ ಹೇಳ್ತಿದ್ದೆ, ಸರ್ ನಾವು ಒಂದ್ಸತಿ ಇಬ್ರು ಸೇರಿ ಬರ್ತ್ಡೇ ಮಾಡ್ಬೇಕು ಅಂದಾಗ, ನಾವು ಸೇರೋ ದಿನ ಎಲ್ಲ ಬರ್ತ್ಡೇ ಬಿಡಿ ಅನ್ನೋರು. ತುಂಬಾ ಸತಿ ಅವ್ರ ಮನೆಗೆ ಹೋಗ್ತಿದ್ದೆ. ಏನಂದ್ರೆ ಅವ್ರ ಮಾತುಗಳು ಕೇಳಬೇಕು. ಅವರು ತುಂಬಾ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್. ನಿಮ್ಗೆ ಗೊತ್ತಾ, ಸಿಕ್ಕಾಪಟ್ಟೆ ಅದ್ಭುತವಾದ ಮಿಮಿಕ್ರಿ. ಎಲ್ಲರನ್ನ ಹೆಂಗೆ ಮಿಮಿಕ್ರಿ ಇಮಿಟೇಟ್ ಮಾಡೋರು ಅಂದ್ರೆ, ನಾನು 1 hour ಕೂತು ನೋಡ್ತಾ ಅವ್ರನ್ನ ಕೂತ್ಕೊಂಡ್ಬಿಡ್ತಿದ್ದೆ. ಅಷ್ಟು ಚೆನ್ನಾಗಿ ಮಾಡೋರು ಅವರು. ಅದ್ರ ಮತ್ತೊಂದು ಒಳ್ಳೆ ಡೈಲಾಗ್ ಹೇಳೋರು ನಿಜವಾಗ್ಲು. ಏನಂದ್ರೆ ಎಷ್ಟು ಚೆನ್ನಾಗಿತ್ತಂದ್ರೆ, ಅದೆಲ್ಲ ಗೊತ್ತಿರ್ಬೋದು ನಿಮ್ಗೆ, ಬಹಳ ಫೇಮಸ್ ಡೈಲಾಗು. ಒಬ್ಬ ಮನುಷ್ಯನಿಗೆ ಯೋಗ ಬರುತ್ತೆ, ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕು. ಯೋಗ ಯೋಗ್ಯತೆ ಎರಡೂ ಇದ್ರೇನೆ ಈ ಸಿನಿಮಾ ರಂಗದಲ್ಲಿ ಜನ ಚಪ್ಪಾಳೆ ತಟ್ಟೋದು ಅಂತ. ಅದಾದ್ಮೇಲೆ ಇನ್ನೊಂದು ವಿಷಯ ಹೇಳೋರು, ಅವನ್ನ ಸಂಪೂರ್ಣ ಒಪ್ಕೊಳ್ಳಿ, ಅವನ್ನ ನಿಮ್ಮ ಸಂಪೂರ್ಣವಾಗಿ ಅಪ್ಕೊಂತಾನೆ ಅಂತ. ಅದೇ ವಿಷ್ಣು ಸರ್. ಆಮೇಲೆ ಸರ್ ನೀವು ಹೇಳಿ ಹೇಳ್ತಿದ್ರು ಸರ್, ಅದೇನೋ ಜೋಶ್ ಮೇಲೆ ಮಾಡಿ ಕೆಲಸ. ಹೋಶ್ ಅವ್ರ ಜೋಶ್ ಅಲ್ವಾ? ಏನಂದ್ರೆ ಸ್ಟ್ರೆಸ್ ಮಾಡ್ಕೊಂಡು ಸಿನಿಮಾ ಮಾಡ್ಬಿಡಿ, ಖುಷಿಯಾಗಿ ಸಿನಿಮಾ ಮಾಡಿ ಅಂತ ಎಲ್ಲರನ್ನೂ ಖುಷಿಯಾಗಿಡೋರು. ಒಂದೇ ಒಂದು ಬಹಳ ವಿಶೇಷ ನಮ್ಗೆ ಯಾವಾಗ ಅನ್ಸೋದೇನಂದ್ರೆ, ಸಿನಿಮಾಲಿ ಆಡಿಯನ್ಸ್ ಹೋಗಿ ಪಿಕ್ಚರ್ ನೋಡಿ ಒಬ್ಬ ಸ್ಟಾರ್ಗೆ ಅಭಿಮಾನಿ ಆಗ್ತಾರೆ, ಅದು ಮಾಮೂಲಿ. ಬಟ್ ಇವ್ರ ವಿಶೇಷ ಏನು ಅಂದ್ರೆ, ಇವ್ರ ಜೊತೆ ಪಿಕ್ಚರ್ ಮಾಡಿರೋ ಪ್ರೊಡ್ಯೂಸರ್ ಎಲ್ಲರೂ ಫ್ಯಾನ್ಸ್ ಇವ್ರಿಗೆ. ಆಮೇಲೆ ಇಲ್ಲಿ ನಿಮ್ ಬಗ್ಗೆ ಒಂದು ವಿಶೇಷ ಹೇಳಬೇಕು ಅಂದ್ರೆ, ನನ್ನ ಲೈಫಲ್ಲಿ ನೋಡಿಲ್ಲ ಒಬ್ಬ ಕಟೌಟ್ಗೆ ನೀವು ಹಾಕ್ತಿದ್ದಂತ ಅಷ್ಟ ಇದೆಯಲ್ಲ ಹಾರಗಳು ಯಾರು ಹಾಕಿಲ್ಲ. ಅದು ಯಾವಾಗ ಅವ್ರು ಕಟೌಟ್ ಅಂದ್ರೆ ಆತರ ಮೇಲಿಂದ ಕೆಳಗಡೆ ಅವ್ರಿಗೆ ಹಾರ ಹಾಕಿ ಸಂಭ್ರಮಿಸ್ತಾ ಇದ್ರಿ. ಅವ್ರ ಹಾಡು ಅವ್ರು ಅದೇ ತರ ಬದುಕಿದ್ರು. ಈ ಅಂಜದ ಎದೆಯಲ್ಲಿ ತಗ್ಗುವಾಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ, ಈ ರಾಮಾಚಾರಿ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ. ರೋಮಾಂಚನ ಆಗುತ್ತೆ ಆ ಸಿನಿಮಾ ನೆನೆಸ್ಕೊಂಡ್ರೆ, ಅವರ ಪರ್ಫಾರ್ಮೆನ್ಸ್ ನೆನೆಸ್ಕೊಂಡ್ರೆ. ಬಹಳ ತುಂಬಾ ಖುಷಿ ಅನ್ನಿಸ್ತು ಈ ಪ್ರೋಗ್ರಾಮ್ ಬಂದು. ಎಲ್ಲದಕ್ಕಿಂತ ಕೋಟಿಗೊಬ್ಬ ಪಿಕ್ಚರ್ ಅಲ್ಲಿ ನಮ್ಮ ಶ್ರೀಮತಿಯವರು ಆ ಪಿಕ್ಚರ್ ಅಲ್ಲಿ ಮಾಡಿರೋದು ಇನ್ನೊಂದು ವಿಶೇಷ. ಮತ್ತೆ ಅದು ರಿಲೀಸ್ ಮಾಡಿರೋದು ಇನ್ನೊಂದು ವಿಶೇಷ. ಅವ್ರ ಸಿನಿಮಾಗಳೆಲ್ಲ ಅವಾಗ ಅವ್ರು ರಿಲೀಸ್ ಆಗ್ತಾನೆ ಇರಬೇಕು. ನಾಗರಾವ್ ಮತ್ತೆ ಬರಬೇಕು ಅಲ್ವಾ, ಎಲ್ಲ ಬರ್ತಾನೆ ಇರಬೇಕು. ಇವತ್ತು ಹಂಗಂದ್ರೆ ಆ ಕ್ರೇಜೇ ಬೇರೆ. ಲಯನ್ನೇ ಥ್ಯಾಂಕ್ ಯು, ತುಂಬಾ ಸಂತೋಷ ಆಯ್ತು ಈ ಒಂದು ಸಂದರ್ಭ ಸಿಕ್ಕಿ ಅವ್ರ ಬಗ್ಗೆ ನೆನೆಸ್ಕೊಳ್ಳೋ ಒಂದು ಅವಕಾಶ ಮಾಡಿಕೊಂಡಂತ ಬಾಬು ಅವರಿಗೆ ತುಂಬಾ ಥ್ಯಾಂಕ್ಸ್. ಈಗ ಅವ್ರು ಎಂತ ಅಭಿಮಾನಿ ಅಂದ್ರೆ ಅವ್ರ ಹೆಸರಲ್ಲೇ ಪಿಕ್ಚರ್ ಮಾಡ್ತೀನಿ. ಅವರಿಗೆ ಕೊಟ್ಟಿರೋ ಟೈಟಲ್ ಭಾರ್ಗವ ಅಂತ. ನಾನು ಹೇಳಿದೆ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಮತ್ತೆ ಅವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಒಳ್ಳೇದಾಗತ್ತೆ ಈ ಪಿಕ್ಚರ್ಗೆ ಅಂತ. ಮತ್ತೆ ನಾಗಣ್ಣ ಅವರಿಬ್ಬರು ಕಾಂಬಿನೇಷನ್ ಭಾರ್ಗವ ಮಾಡ್ತಾ ಇದ್ದೀವಿ. ಒಳ್ಳೇದಾಗ್ಲಿ ಬಾಬು ಅವರೇ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಗೆ ಎಲ್ಲರಿಗೂ ತುಂಬಾ ವಿಶೇಷವಾದ ವಿಷಯ ಹೇಳಿದ್ರಿ ನೀವು. ಬಹಳ ಆಶ್ಚರ್ಯ ಅನ್ನಿಸ್ತು ವಿಷ್ಣು ಸರ್ ವಾಚ್ ಕೊಟ್ಬಿಟ್ಟು ಆಶೀರ್ವಾದ ಮಾಡಿದ್ದು. ಆ ಥರ ತುಂಬಾ ವಿಷಯ ಇದೆ ಅವ್ರದ್ದು. ಅದು ಹೇಳ್ತಾ ಕೂತ್ರೆ ಇನ್ನೊಬ್ರು ಒಂದಷ್ಟು ಜನ ಹೇಳಿ ಅಂತ ನಾನೇ ಹೇಳ್ತಾ ಇರ್ತೀನಿ. ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಒಳ್ಳೇದಾಗ್ಲಿ ಎಲ್ಲರಿಗೂ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲ ಹಿಂಗೆ ನಗನಗ್ಕೊಂಡಿರಿ, ಖುಷಿಯಾಗಿ ತಲೆ ಕೆಡಿಸ್ಕೊಂಡ್ಬಿಡಿ, ಯೋಚನೆ ಮಾಡ್ಬಿಡಿ. ಓಕೆ, ಹ್ಯಾಪಿಯಾಗಿರಿ, ಖುಷಿಯಾಗಿದ್ರೆ. ಲಕ್ಷ್ಮಿ ಇದ್ರೆ ಖುಷಿ ಬರ್ತಾಳೆ ಅಂದ್ರೆ, ಖುಷಿಯಾಗಿದ್ರೆ ಲಕ್ಷ್ಮಿ ತಾನೇ ಬಂದೇ ಬರ್ತಾಳೆ. ಓಕೆ, ಥ್ಯಾಂಕ್ ಯು.